ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಚ್ಛ ವಾಹಿನಿಯರಿಗೆ ನೌಕರರಿಗೆ ಏಕರೂಪದ ವೇತನ ನೀಡಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಹಾಗೂ ಬೆಳಗಾವಿ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿ ಮಾಡುತ್ತಿರುವ ಹಾಗೂ ವಾಹನ ಚಾಲಕರ ವೇತನ ಪ್ರತಿ ಪಂಚಾಯಿತಿಯಲ್ಲಿ ಬೇರೆ ಬೇರೆ ರೂಪದಲ್ಲಿ ವೇತನ ನೀಡಲಾಗುತ್ತಾ ಇದೆ ಹಾಗೂ ಸ್ವಚ್ಛ ವಾಹಿನಿಯರ ಹಲವಾರು ಸಮಸ್ಯೆಗಳಿದ್ದು ಇದನ್ನು ಕೂಡಲೇ ಬಗೆಹರಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದೆ ಸ್ವಚ್ಛ ವಾಹಿನಿಯರ ನೌಕರರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜೆ.ಎಂ. ಖಾನ್ ಅವರು ಮಾತನಾಡಿ, ಸ್ವಚ್ಛ ವಾಹಿನಿಯವರಿಗೆ ಗ್ರಾಮ ಪಂಚಾಯಿತಿಗಳಲ್ಲಿ ಏಕರೂಪ ವೇತನ ನೀಡಬೇಕು. ಗ್ರಾಮ ಪಂಚಾಯಿತಿಗಳಲ್ಲಿ ಘನತ್ಯಾಜ್ಯ ಒಕ್ಕೂಟ ವಾಹನ ಚಾಲಕರಿಗೆ ನೇಮಕಾತಿ ಮಾಡಿಕೊಂಡರೂ ಕೆಲಸ ನೀಡುತ್ತಿಲ್ಲ. ಕೂಡಲೇ ಪಂಚಾಯಿತಿಗಳಲ್ಲಿ ಕೆಲಸ ನೀಡಬೇಕು. 2 ವರ್ಷಗಳಿಂದ ಸ್ವಚ್ಛತಾ ವಾಹಿನಿಯರಿಗೆ ವೇತನ ನೀಡಲಾಗುತ್ತಿಲ್ಲ. ಕೂಡಲೇ ಇದನ್ನು ವೇತನ ನೀಡುವ ವ್ಯವಸ್ಥೆ ಮಾಡಬೇಕು ಹಾಗೂ ಕೆಲವೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ವಾಹಿನಿ ನೌಕರರಿಗೆ ವೇತನ ನೀಡಲು ಆಗುವುದಿಲ್ಲವೆಂದು ಕೆಲಸದಿಂದ ಕೈಬಿಡಲಾಗುತ್ತಾ ಇದೆ. ಇದನ್ನು ಸರಿಪಡಿಸಬೇಕು ಹಾಗೂ ಹಾವೇರಿ ಜಿಲ್ಲಾ ಪಂಚಾಯಿತಿಯಲ್ಲಿ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸ್ವಚ್ಛ ವಾಹಿನಿ ನೌಕರರಿಗೆ ವೇತನ ನೀಡಬೇಕೆಂದು ಆದೇಶ ಮಾಡಲಾಗಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಈ ರೀತಿ ಆದೇಶ ಹೊರಡಿಸಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರ ಸಂಘ CITU ನೇತೃತ್ವದಲ್ಲಿ ಇವತ್ತು ಸ್ವಚ್ಛವಾಹಿನಿ ನೌಕರರ ಸಮಸ್ಯೆಗಳನ್ನು ಇಟ್ಟುಕೊಂಡು ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ಜಿಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿವಿ. ಏನು ಸಮಸ್ಯೆಗಳು ಅಂತಂದರೆ, ಏನು ಸ್ವಚ್ಛವಾಹಿನಿ ಅಂಥೇಳಿ ಇವ್ರಿಗೊಂದು ಕೆಲಸ ಕೊಟ್ಟಾರೆ ಎಲ್ಲ ಮಹಿಳೆಯರಿಗೆ. ಅದು ಸ್ವಚ್ಛ ಭಾರತ ಮಷಿನ್ ಏನು ಯೋಜನೆ ಐತಿ, ಆ ಯೋಜನೆ ಅಡಿಯಲ್ಲಿ ಬರುವಂಥ ಸ್ವಸಹಾಯ ಸಂಘಗಳ ಒಕ್ಕೂಟ ಏನೈತಿ, ಆ ಒಕ್ಕೂಟದ ಅಡಿಯಲ್ಲಿ ಇವರನ್ನು ನೇಮಕಾತಿ ಮಾಡ್ಕೊಂಡು ಕೆಲಸ ಏನೈತಿ, ಮಹಿಳೆಯರಿಗೆ ಡ್ರೈವರ್ ಪೋಸ್ಟನ್ನು ಕೊಟ್ಟಾರ ಮತ್ತು ಮಹಿಳೆಯರಿಗೇ ಸ್ವಚ್ಛತಾವನ್ನು ಕಾಪಾಡಬೇಕನ್ನುವಂಥ ಕೆಲಸ ಕೊಟ್ಟಾರ. ಭಾರಿ ಹೆಮ್ಮೆ ವಿಷಯ. ಸರ್ಕಾರ ಮಹಿಳಾ ಸಬಲೀಕರಣ ಮಾಡಲಿಕ್ಕೆ ಹೊಂಟಿದೆ. ಆದರೆ ಒಂದು ಕಡೆ ಮಹಿಳಾ ಸಬಲೀಕರಣ ಮಾಡ್ತೀವಿ ಅಂಥೇಳಿ ಮಹಿಳೆಯರಿಗೆ ಕೆಲಸ ಕೊಟ್ಟೈತೆ, ಇನ್ನೊಂದು ಕಡೆ ಅವರಿಗೆ ಪೇಮೆಂಟ್ ಕೊಡಲಾರ್ದೆ ಇವತ್ತು ಮನೆ ಮನೆಗೆ ಭಿಕ್ಷಾ ಬೀಳುವಂಥ ನೀತಿಯಲ್ಲಿ ಇವತ್ತು 10 ರೂಪಾಯಿ 20 ರೂಪಾಯಿ ವಸೂಲಿ ಮಾಡಿ ನಿಮ್ಮ ಪಗಾರ ತೋರಿ ಅಂತ ಆಗ್ತೈತಿ. ಇದು ನಾವು ಖಂಡನೆ ಮಾಡ್ತೀವಿ ಅನ್ನುವಂಥದ್ದು. ಆದರೆ ಅದರೊಳಗಿದ್ರೂ ಸಹ ಏಕರೂಪ ವೇತನ ಇಲ್ಲ ಇವರಿಗೆ ಜಿಲ್ಲೆಯಲ್ಲಿ. ಒಂದು ಕಡೆ 2,000, ಒಂದು ಕಡೆ 2,500, ಒಂದು ಕಡೆ 3,000 ಈ ರೀತಿ ಐತಿ. ಅದು ಏಕರೂಪ ವೇತನ ಅವರಿಗೆ ಕೊಡಬೇಕನ್ನುವಂಥ ನಮ್ಮ ಬೇಡಿಕೆ ಐತಿ. ಯಾಕಂತಂದ್ರೆ ಇದೇ ನಮ್ಮ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲಾ ಪಂಚಾಯಿತಿಯವರು ಈಗಾಗಲೇ ಒಂದು ಆದೇಶ ಮಾಡ್ಯಾರ, ಅವರಿಗೆ ಏಕರೂಪ ವೇತನ ಕೊಡಬೇಕು ಅಂಥೇಳಿ. 7,500 ರೂಪಾಯಿ ವಾಹನ ಚಾಲಕರಿಗೆ, 5,000 ರೂಪಾಯಿ ಐತಿ ಹೆಲ್ಪರ್ಗಳಿಗೆ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ರೊಕ್ಕವನ್ನು ತೆಗೆದಿಟ್ಟು ಅದರಲ್ಲಿ ಪಗಾರ ಕೊಡಬೇಕು ಅಂಥೇಳಿ ಏನು ಒಂದು ಆದೇಶ ಮಾಡ್ಯಾರ ಆ ಹಾವೇರಿ ಜಿಲ್ಲಾ ಪಂಚಾಯಿತಿಯವರು. ಅದೇ ರೀತಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ CEO ಅವರು ಹಾವೇರಿ ಜಿಲ್ಲಾ ಪಂಚಾಯಿತಿ ಆದೇಶವನ್ನು ನೋಡಿ ಅದೇ ಟೈಪ್ ಒಂದು ಆದೇಶವನ್ನು ಮಾಡಿ ನೀವು ಎಲ್ಲ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ಪಂಚಾಯಿತಿಗಳಿಗೆ ಕಳಿಸಿ ಅವರಿಗೆ ನಿರ್ದೇಶನ ಕೊಟ್ಟರೆ ನಮ್ಮೆಲ್ಲ ಮಹಿಳೆಯರಿಗೆ 7,500 ಮತ್ತು 5,000 ರೂಪಾಯಿ ಪಗಾರ ಸಿಗಬಹುದು ಅನ್ನುವಂಥ ನಮಗೆ ಭರವಸೆ ಐತಿ. ಅದ್ರ ಪ್ರಕಾರ ನೀವು ಅದನ್ನು ಆದೇಶ ಮಾಡ್ಬೇಕಂತೇಳಿ. ಆಮೇಲೆ ಕೆಲವೊಂದು ಸಮಸ್ಯೆಗಳದಾವೆ. ಒಬ್ಬೊಬ್ಬರಿಗೆ ವಾಹನ ಚಾಲಕರ ಲೈಸೆನ್ಸ್ ಇದ್ರೂ ಸಹ ವಾಹನ ಇದ್ರೂ ಕೆಲಸ ಕೊಡವಲ್ರು ಒಂದು ಕಡೆ, ಇನ್ನೊಂದು ಕಡೆ ಕಸ ವಿಲೇವಾರಿ ಮಾಡುವಂಥ ಘಟಕಗಳಿಲ್ಲ ಅನ್ನುವಂಥ ಒಂದು ನೆಪದಲ್ಲಿ ಕೆಲಸ ಕೊಡಾಕತ್ತಿಲ್ಲ. ಒಂದೊಂದು ಕಡೆ ಪಗಾರ ಕೊಡೋಕ್ಕಾಗೋದಿಲ್ಲ ನಿಮಗಂತೇಳಿ ಕೆಲಸ ಕೊಡಲಿಕ್ಕೆ ತಯಾರಿಲ್ಲ. ಇದು ಸರಿಯಾದ ಕ್ರಮ ಅಲ್ಲ. ರಾಜ್ಯ ಸರ್ಕಾರದ ಒಂದು ಗೈಡೆನ್ಸ್ ಪ್ರಕಾರ ಎಲ್ಲರಿಗೂ ಏನು ಟ್ರೈನಿಂಗ್ ಕೊಟ್ಟಿದೆ ಎಲ್ಲರಿಗೂ ಕೆಲಸ ಕೊಡಬೇಕು ಅನ್ನುವಂಥದ್ದೈತಿ. ಆ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಒಂದು ಕುಂದುಕೊರತೆಗಳ ಸಭೆಯನ್ನು ಕರೆದು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ಇವತ್ತು ಎಲ್ಲರೂ ಸೇರಿ ಒಂದು ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಒಂದು ಮನವಿಯನ್ನು ಕೊಟ್ಟಿವಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ಬೆಳಗಾವಿ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಜೈನ್ ಖಾನ್, ಕಾರ್ಯದರ್ಶಿಗಳಾದ ದುಂಡಪ್ಪ ಭಜಂತ್ರಿ, ಶೋಭದಾ ಕಲ್ಲೂರ್, ರುದ್ರವ್ವ ಮಾದರ್, ರೂಪಾ ಬಡ್ಗೇರ್, ನಿರ್ಭಿತಾ ತೆಳೆವಡಿ, ಸಂಗೀತಾ ದೊಡ್ಡಣ್ಣವರ್, ಅನ್ವರ್ ನಿಪ್ಪಾನಿ, ಶಿಲ್ಪಾ ಕಾಂಬ್ಳೆ, ಸುಧಾರಾಣಿ ಕಾಂಬ್ಳೆ, ಸವಿತಾ ಕಾಂಬ್ಳೆ, ಅಶ್ವಿನಿ ಮಾದರ್, ನಿರ್ಮಲಾ ಪಾಲ್ಕರ್ ಇತರರು ಉಪಸ್ಥಿತರಿದ್ದರು. ವರದಿ ರತ್ನಾಕರ್ ಗೌಂಡಿ, ಬೆಳಗಾವಿ.